ನಮಸ್ತೆ. ಸಿಲಿಕಾನ್ ವ್ಯಾಲಿ ಸಾರ್ವಜನಿಕರಿಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಈ ರೀತಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದೆ. ಝೋನಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಇದೊಂದು 2003ರಿಂದ SM ಕೃಷ್ಣ ಅವರ ಪೀರಿಯಡ್ ಆಗಿದ್ದ ಬೈಲಾನ ಇವತ್ತಿನವರೆಗೂ ಸಾರ್ವಜನಿಕರು BMP ಬೈಲಾ 2003 ಬೈಲಾನ ಇವತ್ತಿನವರೆಗೂ ನಾವು ಫಾಲೋ ಮಾಡ್ತಾ ಇದ್ದೋ. ಯಾವುದೇ ಸೆಟ್ ಬ್ಯಾಕ್ ಆದ್ರೂ ಮಿನಿಮಮ್ 12% 8% ಮಿನಿಮಮ್ ಸೆಟ್ ಬ್ಯಾಕ್ 1 ಮೀಟರ್. ಈ ಸೆಟ್ ಬ್ಯಾಕ್ ನಾವು 2003 ಇಂದ ಟಿಲ್ ಡೇಟ್ ವರೆಗೂ ಬ್ಯಾಂಗ್ಳೂರ್ ಸಿಟಿ ಯೂಸ್ ಮಾಡ್ತಾ ಬಂತು. ಇದನ್ನ ಡೇ ಟು ಡೇ ಬ್ಯಾಂಗ್ಳೂರ್ ಸಿಟಿ ಡೆವಲಪ್ ಮಾಡಕ್ಕೆ ಸ್ಕ್ವೇರ್ ಫೀಟ್ ರೇಟ್ ಜಾಸ್ತಿ ಆದಾಗ ಗೌರ್ಮೆಂಟ್ ಅಬ್ಸರ್ವ್ ಮಾಡಿ ಇದು ಇವತ್ತಿನವರೆಗೂ ಯಾವುದೇ ಸರ್ಕಾರನು ಈ ಧೈರ್ಯ ಮಾಡಿರಲಿಲ್ಲ. ಇದನ್ನ ಕರ್ನಾಟಕ ಸರ್ಕಾರ ಮನಸ್ಫೂರ್ತಿ ಬಡವರು ಬದುಕೋದಿಕ್ಕೋಸ್ಕರ ಮಾಡಿದೆ. ಇದಕ್ಕೆ ಎಲ್ಲ ಆರ್ಕಿಟೆಕ್ಟ್ಸ್ ಮತ್ತೆ ಬೆಂಗಳೂರಿನ ಸಾರ್ವಜನಿಕರೆಲ್ಲ ಸೇರಿ ಧನ್ಯವಾದ ತಿಳಿಸಬೇಕು. ಏನಪ್ಪಾ ಅಂದ್ರೆ ಈ ಅಮೆಂಡ್ಮೆಂಟ್ ಬಂದು 11/11/2025ಗೆ ಓನ್ಲಿ 30-50 ವರೆಗೂ ಮಾತ್ರ ರಿಲ್ಯಾಕ್ಸೇಷನ್ ನೀಡಿದ್ರು. ಆ 30-50 ರಿಲ್ಯಾಕ್ಸೇಷನ್ ಅಲ್ಲಿ 0 ಸ್ಕ್ವೇರ್ ಮೀಟರ್ 60 ಅಪ್ ಟು 60 ಸ್ಕ್ವೇರ್ ಮೀಟರ್ 60 ಇಂದ 150 ಸ್ಕ್ವೇರ್ ಮೀಟರ್ ಅಂತ 2 ಕ್ಯಾಟಗರಿ ಮಾಡಿದ್ರು. 60 ಸ್ಕ್ವೇರ್ ಮೀಟರ್ಗೆ ಮಾತ್ರ ಅದನ್ನ ಮಾಡಿದ ಅಬ್ಜೆಕ್ಷನ್ಸ್ ಏನ್ ಮಾಡಿದ್ರು, ಇದಕ್ಕೆ ಮಾತ್ರ ಮಾಡಿದ್ರೆ ಬೇರೆ ಎಲ್ಲಾ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಆರ್ಕಿಟೆಕ್ಟ್ ಅಸೋಸಿಯೇಷನ್ಸ್ ಇಂದ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂಡಿವಿಜುವಲ್ ಆರ್ಕಿಟೆಕ್ಟ್ಸ್ ಬ್ಯಾಂಗ್ಳೂರಲ್ಲಿ 150 ನಂಬರ್ ನೋಟಿಫಿಕೇಶನ್ ಕಂಪ್ಲೀಟ್ಸ್ ಎಲ್ಲ ಹೋಗಿ UDಗೆ 11/12/2025 ಲಾಸ್ಟ್ ಡೇಟ್ ಇತ್ತು. ಆ ಡೇಟ್ಗೆ ಎಲ್ಲ ಕಾಫಿದ್ ಮಾಡಿ ಈ ಫೈನಲ್ ಆರ್ಡರ್ ಬಂದು ಜನಗಳ ಕೈಗೆ ಇವತ್ತು ಸಿಕ್ಕಿದೆ. ಈ ದಿನ ಎಲ್ಲಾ ಬೆಂಗಳೂರಿನ ಸಾರ್ವಜನಿಕರ ಎಲ್ಲರಿಗೂ ಸಿಹಿ ಸುದ್ದಿ ನೀಡಿದ ಹಾಗೆ ಬೆಂಗಳೂರಲ್ಲಿ ಯಾರೇ ಒಬ್ರು ಮನೆ ಕಟ್ಟಬೇಕು ಅಂತ ಇದ್ರೆ ಮನೆ ಕಟ್ಟೋರಿಗೆ ಈ ಆರ್ಡರ್ ಚೇಂಜ್ ಆಗೋದಕ್ಕೆ 20 ವರ್ಷ ಬೇಕಾಯ್ತು. ಯಾಕೆಂದ್ರೆ ಬೆಂಗಳೂರು ಸಿಟಿ ಬೆಳೆದ್ಬಿಟ್ಟಿದೆ, ಅತಿ ಹೆಚ್ಚವಾಗಿ ಬೆಳೆದ್ಬಿಟ್ಟಿದೆ. ಈ ಆರ್ಡರ್ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅಕ್ಕಪಕ್ಕದ ಗಲಾಟೆ, ನೈಬರ್ಸ್ ಪ್ರಾಬ್ಲಮ್ ಮತ್ತೆ ರೋಡಲ್ಲಿ ಇರೋ RTI ಪೀಪಲ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಜನಗಳಿಗೆ ತೊಂದರೆ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಾರೆ. ಒಂದು ಬಿಲ್ಡಿಂಗ್ ಹತ್ರ ಹೋಗಿ ಏನೋ ಒಂದು ಮಾಡಿ ಜನಗಳಿಗೆ ಏನೋ ಒಂದು ತೊಂದರೆ ಕೊಡೋದು, ಏನು ಆ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಅಂತ ಇದು ಮಾಡೋದು, ಆ ಆಕ್ಟ್ ಬೇಸ್ ಮೇಲೆ ಹಾಕೋದು, ಕಂಪ್ಲೇಂಟ್ ಮಾಡಿ ಜನಗಳು ತೊಂದರೆ ಕೊಡ್ತಾ ಇದ್ರು. ಇದೆಲ್ಲ ಕಂಡ ಮತ್ತೆ ಕೋರ್ಟ್ ಕೇಸು ಕಾಯ್ಗಳು ಇವೆಲ್ಲ ತಡೆಗಟ್ಟೋದಕ್ಕೋಸ್ಕರ ಈ ರೀತಿ ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗಲ್ಲ. ಈ ಆರ್ಡ್ರ್ ಏನು ಹೇಳುತ್ತೆ ಅಂದರೆ ಅಪ್ ಟು 60 ಸ್ಕ್ವೇರ್ ಮೀಟರ್ ಅಂದರೆ ಯಾವುದೇ ಹೋದ ಕೆಳವರ್ಗದ ಜನಗಳಿಗೆ ಒಂದು ಮನೆ ತಗೊಳ್ಳೋದು, ಬೆಂಗಳೂರು ಮನೆ ಕಟ್ಟೋದೇ ದೊಡ್ಡ ವಿಷಯ. ಇದ್ರಲ್ಲಿ ಬಂದು 20-30 ಸೈಟ್ ಅಪ್ ಟು 60 ಸ್ಕ್ವೇರ್ ಮೀಟರ್ 20-30 ಸೈಟ್ಸ್ಗಳಿಗೆ ಅವ್ನು ಬಂದು ಫಸ್ಟ್ ಇದ್ದಿದ್ದ ಬೈಲಾ ಏನು ಹೇಳ್ತಿತ್ತು 2003 ಬಿಲ್ಡಿಂಗ್ ಬೈಲಾ ಫ್ರಂಟ್ 1 ಮೀಟರ್, ರೇರ್ 1 ಮೀಟರ್, ಲೆಫ್ಟ್ ಸೈಡ್ ಅಪಾರ್ಟ್ಮೆಂಟ್, ರೈಟ್ ಸೈಡ್ 1 ಮೀಟರ್ ಹೇಳ್ತಾ ಇತ್ತು. ಈ ಬೈಲಾದಲ್ಲಿ ಏನಾಗಿದೆ ಅಂದ್ರೆ ಆ ಜಾಗದಲ್ಲಿ ನಮ್ಗೆ ಸಿಕ್ತಿದ್ದು 600 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಮಗೆ ಸಿಗೋ ಜಾಗ ಸ್ಪೇಸ್ ಬಂದು 350 ಸ್ಕ್ವೇರ್ ಫೀಟ್ ಜಾಗ ಸಿಕ್ತಿತ್ತು. 250 ಸ್ಕ್ವೇರ್ ಫೀಟ್ ನಾವು ಸೆಟ್ ಬ್ಯಾಕ್ ಕೊಡಬೇಕಾಗಿತ್ತು. ಈ ಹೊಸ ಏರಿಯಾ ಅಮೆಂಡ್ಮೆಂಟ್ ಇಂದ ಅಪ್ ಟು 60 ಸ್ಕ್ವೇರ್ ಮೀಟರ್ ಲ್ಯಾಂಡ್ಗಳಿಗೆ ಫ್ರಂಟಲ್ ಬಂದು ಓನ್ಲಿ 0.75, ರೇರ್ ಪೋರ್ಷನ್ ಅಪಾರ್ಟ್ಮೆಂಟ್, ರೈಟ್ ಸೈಡ್ ಅಪಾರ್ಟ್ಮೆಂಟ್, ಲೆಫ್ಟ್ ಆರ್ ರೈಟ್ ಎನಿ ಸೈಡ್ ಅಲ್ಲಿ ನಾವು 0.6 ಮೀಟರ್ ಸಾಕು. ಅಂದ್ರೆ ಎಲ್ ಶೇಪ್ ಅಲ್ಲಿ ನಾವು ಸೆಟ್ ಬ್ಯಾಕ್ ಕೊಡಬೇಕಾಗುತ್ತೆ, ಎಲ್ ಶೇಪ್ ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ನಮಗೆ ಮ್ಯಾಕ್ಸಿಮಮ್ 500 ಸ್ಕ್ವೇರ್ ಫೀಟ್ ಏರಿಯಾನ ನಾವು ಅಚೀವ್ ಮಾಡಬಹುದು. ಜನಗಳಿಗೆ ಒಂದು ಮನೆ ಕಟ್ಕೊಳ್ಳೋದಕ್ಕೆ ನೆಮ್ಮದಿ ಆಯ್ತು ಇವತ್ತಿನ ಪರಿಸ್ಥಿತಿಗೆ. ಮತ್ತೆ 60 ಇಂದ 150 ಸ್ಕ್ವೇರ್ ಮೀಟರ್ ಇದು ಒಂದು ಮೇಲ್ವರ್ಗದ ಜನ ಅಂತಾನೆ ನಾವು ಅವರೇಜ್ ಮಿಡಲ್ ಕ್ಲಾಸ್ ಜನಗಳು. ಇದಕ್ಕೆ ಬಂದು ಒಂದು ಫ್ರಂಟ್ ಅಲ್ಲಿ ಬಂದು ಮಿನಿಮಮ್ 3 ಫೀಟ್ ಸೆಟ್ ಬ್ಯಾಕ್, ರೇರ್ ಬಂದು 0.7 ಅಂದ್ರೆ 0.7 ಅದೇನು ದೊಡ್ಡದಾಗಲ್ಲ, 2 ಫೀಟ್ 3 ಇಂಚಸ್. ನಾವು ಸ್ಯಾನಿಟರಿ ಮೇಂಟೆನೆನ್ಸ್ ಅಷ್ಟು ಬಿಡಲೇಬೇಕು, ಅದನ್ನ ಬಿಟ್ಕೋತೀವಿ. ಲೆಫ್ಟ್ ಆರ್ ರೈಟ್ ಸೈಡ್ ಒಂದ್ ಕಡೆ 0.7 ಬಿಟ್ರು ಸಾಕು. ಏನೋ ಜನಗಳು 2 ಕಡೆ ಬಿಟ್ಕೊಂಡ್ರು ಕೂಡ ತೊಂದರೆ ಇಲ್ಲ. 2 ಅಡಿ 3 ಇಂಚು ಬಿಡೋದೇನು ದೊಡ್ಡ ವಿಷಯ ಆಗಲ್ಲ ನಮ್ಗೆಲ್ಲ. ಇದನ್ನು ಮೊದಲಿದ್ದ ಬೈಲ ಏನ್ ಹೇಳ್ತಾ ಇತ್ತು 30-40ಗೆ ಫ್ರಂಟ್ 5 ಫೀಟ್, ಬ್ಯಾಕ್ ಸೈಡ್ 3 ಫೀಟ್ 3 ಇಂಚಸ್, ಲೆಫ್ಟ್ ಸೈಡ್ 3 ಫೀಟ್ 3 ಇಂಚಸ್, ರೈಟ್ ಸೈಡ್ 3 ಫೀಟ್ 3 ಇಂಚಸ್. ಒಂದು 1200 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಹೋದ್ರೆ ನಮ್ಗೆ ಸಿಕ್ತಿದ್ದೆ 700 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್. ಇವಾಗ ಬಂದು ಈ ಬೈಲಾ ಪ್ರಕಾರ ಹೋದ್ರೆ ನಮ್ಗೆ ಮ್ಯಾಕ್ಸಿಮಮ್ 900 ಸ್ಕ್ವೇರ್ ಫೀಟ್ ಏರಿಯಾ ಸಿಕ್ಬಿಡುತ್ತೆ. 900 ಸ್ಕ್ವೇರ್ ಫೀಟ್ ಏರಿಯಾ ಸಿಕ್ಕಿದಾಗ ನಾವು ಮನೆ ಹೇಗ್ ಬೇಕಾದ್ರೂ ನಾವು ಬಿಲ್ಡ್ ಮಾಡ್ಕೋಬಹುದು. ಅಬೌವ್ 150 to 250 ಇದೊಂದು ಹೈಯರ್ ಮಿಡಲ್ ಕ್ಲಾಸ್. ಈ 150 ಇದಕ್ಕೆ ಮೊದಲು ಬಂದು 40-60 ಸೈಟ್ಗೆ ನಾವು ಬಿಡಬೇಕಾದ ಸೆಟ್ ಬ್ಯಾಕ್ ಬಂದು ಫ್ರಂಟ್ 2.2 ಮೀಟರ್, ರೇರ್ ಬಂದು 1.47, ಲೆಫ್ಟ್ ರೈಟ್ 1 ಮೀಟರ್ ಮಿನಿಮಮ್. ಇದೇನ್ ಮಾಡಿದೆ ಫ್ರಂಟ್ ಬಂದು 1 ಮೀಟರ್, ಬ್ಯಾಕ್ ಸೈಡ್ ಬಂದು 0.8 ಅಂದ್ರೆ ನಮಗೆ ಬರೋದು ಎಷ್ಟು ಬರುತ್ತೆ 2 ಫೀಟ್ 8 ಇಂಚಸ್ ಬರುತ್ತೆ. ಲೆಫ್ಟ್ ರೈಟ್ 0.8 2 ಫೀಟ್ 8 ಇಂಚಸ್. ಅದರಲ್ಲೂ ಕೂಡ 15% ರೆಗ್ಯುಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಲಿಮಿಟ್ ಇದೆ. 15% ಡಿವಿಯೇಷನ್ ಮಾಡ್ಕೋಬಹುದು. ನಾವು 5% ಡಿವಿಯೇಷನ್ ಮಾಡ್ಕೊಂಡು ನಾವು ಬಿಲ್ಡಿಂಗ್ ಈ ತರ ಕ್ಲೀನ್ ಆಗಿ ನೆಮ್ಮದಿಯಾಗಿ ಕಟ್ಕೋಬಹುದು. ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲ್ಲ, ಇನ್ನೊಂದಿರಲ್ಲ. ಮತ್ತೆ ಇದಲ್ದಲೆ ಯಾವುದೇ ಮಧ್ಯಮವರು 20-30 ಅವರು ಕೂಡ ಪಾರ್ಕಿಂಗ್ ಪ್ಲಸ್ 4 ಫ್ಲೋರ್ಸ್ ಕಟ್ಬಹುದು. 30-40 ಅವರು ಪಾರ್ಕಿಂಗ್ ಪ್ಲಸ್ 4 ಫ್ಲೋರ್ಸ್ ಕಟ್ಬಹುದು. 40-60 ಅವರು ಪಾರ್ಕಿಂಗ್ ಪ್ಲಸ್ 4 ಫ್ಲೋರ್ಸ್ ಕಟ್ಬಹುದು. ಇದು ಯಾವುದೇ ರೋಡ್ ಬಿಡ್ತಿಲ್ಲ. ರೋಡ್ ಬಿಡ್ತನ ಕಿತ್ತಾಕಿದ್ದಾರೆ. ಮೊದಲು ಪಾರ್ಕಿಂಗ್ ಪ್ಲಸ್ 4 ತಗೋಬೇಕು ಅಂದ್ರೆ ಮಿನಿಮಮ್ 30 ಫೀಟ್ ರೋಡ್ ಬೇಕಾಗಿತ್ತು. ಈಗ ಅದನ್ನು ಕೂಡ ತೆಗೆದುಹಾಕಿದ್ದಾರೆ. 30-40 30-50 ಅವರು ಕೂಡ ಒಂದು ಬಾಡಿಗೆ ಮನೆ ಕಟ್ಕೊಂಡು 20-30 ಅವರು 2 ಫ್ಲೋರ್ ಬಾಡಿಗೆ ಕಟ್ಕೊಂಡು 1 ಫ್ಲೋರ್ ಡ್ಯೂಪ್ಲೆಕ್ಸ್ ಕಟ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಜನರು ಸಾಮಾನ್ಯವಾಗಿ ಬದುಕೋದಕ್ಕೆ ಏನು ಬೇಕು
ಒಂದು 20-30 ಸೈಟ್ ಮಾಡೋದು ಒಂದು ಜೀವನದಲ್ಲಿ ಒಂದು ಆಸೆ. ಅವ್ನು ಅದು ಬಿಟ್ಟರೆ ಅವರು 20-30 ಸೈಟ್ ತಗೊಳ್ಳೋರು ಯಾರು? ಜೀವನದಲ್ಲಿ ನೆಕ್ಸ್ಟ್ ಏನು ಮಾಡೋದಕ್ಕೆ ಆಗಲ್ಲ ನನಗೆ ಆ ಜನಗಳು ಮಾತ್ರ 20-30 ತಗೋತಾರೆ. ಅವ್ರಿಗೆ ಅವನೇನೋ ಆಗೋ ಈಗೋ ಮಾಡಿ ಮನೆ ಕಟ್ಟಬೇಕಾದ್ರೆ ಸೈಟ್ ಏರಿಯಾ ಅಂತೂ ಇದ್ದೇ ಇದೆ. 2 ಫ್ಲೋರ್ ಎಕ್ಸ್ಟ್ರಾ ಹಾಕೋದು ಎಷ್ಟು ಹೋಗುತ್ತೆ? ಒಂದು 15 ಲಕ್ಷ ದುಡ್ಡು ಹೋಗುತ್ತೆ. 15 ಲಕ್ಷ ದುಡ್ಡ ಕಷ್ಟದಲ್ಲಿ ವಯಸ್ಸಿದ್ದಾಗ ಇದು ಮಾಡಿಕೊಂಡು ಕಟ್ಟಿ ಬಿಲ್ಡಿಂಗ್ ಕಟ್ಬಿಟ್ರೆ 2 ಫ್ಲೋರ್ ಬಾಡಿಗೆಗೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಕಟ್ಕೊಂಡ್ರೆ ಅವನಿಗೂ ಕೂಡ ಮನೆನೂ ಆಗುತ್ತೆ, ಆ ಸೆಟ್ಗೆ ರೆಂಟ್ ಕೂಡ ಬರುತ್ತೆ, ಅವ್ನ ಲೈಫ್ ಹೇಗೋ ನಡೆದೋಗುತ್ತೆ, ಅವ್ನ ಜೀವನದ ಆಸೆನ ಕ್ಲೀನಾಗಿ ಈಡೇರುತ್ತೆ. ಇನ್ನು 30-40 ಇವರು ಅವರು ಕೂಡ ಪಾರ್ಕಿಂಗ್ +4 ಕಟ್ಬೋದು. ಪಾರ್ಕಿಂಗ್ +4 ಅದರಲ್ಲೂ ಕೂಡ ಅವ್ರು ಹೇಗೆ ಬೇಕಾ ಕಟ್ಕೋಬೋದು. ಎಲ್ಲ ಪೂರ್ತಿ ರೆಂಟ್ ಕೊಟ್ಕೋಬೋದು, ಇಲ್ಲ ಇದು ಮಾಡ್ತಾರ ಬಾಡಿಗೆ ಕಟ್ಕೋಬೋದು, ಇಲ್ಲ ಅವ್ರು ಎಂಟೈರ್ ಒಂದೇ ಬಿಲ್ಡಿಂಗ್ ಕಟ್ಕೋತಾರ ತಗೋಬೋದು. 40-60 ಅವ್ರಿಗೆ ಏನಿಲ್ಲ, ಅವ್ರಿಗೆ ಏನಿದು ಇದೆ ಪ್ರೀಮಿಯಂ ಸೆಗ್ಮೆಂಟು. 40-60 ಮನೆ ಕಟ್ಟೋರು ಪ್ರೀಮಿಯಂ ಸೆಗ್ಮೆಂಟು. ಇದನ್ನು ಈ ನಮ್ಮ ಬೆಂಗಳೂರಲ್ಲಿ ಇರೋ ಬಿಲ್ಡರ್ಸ್ಗಳು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಈ ಆರ್ಡ್ರನ್ನ ಎಲ್ಲ ರೀತಿ ಚೆನ್ನಾಗಿರುತ್ತೆ. ಪಾರ್ಕಿಂಗ್ +20-30ಗೂ ಮನೆ ಕಟ್ 4 ಫ್ಲೋರ್ ಮನೆ ಕಟ್ ಮಾರಿ, 30-40ಗೂ 4 ಮನೆ 4 ಫ್ಲೋರ್ 4 ಮನೆ ಕಟ್ ಮಾರಿ, 40-60ಗೆ 6 ಮನೆ ಕೊಡ್ತಾ ಇದ್ದಾರೆ. ಈಗ ಮೊದಲು ಇವತ್ತುವರೆಗೂ ಓನ್ಲಿ 40-60ಗೆ 4 ಮನೆ ಮಾತ್ರ ಇತ್ತು, ಇವಾಗ 6 ಮನೆ ಕೊಡ್ತಾ ಇದ್ದಾರೆ. ಒಂದು 200 ಸ್ಕ್ವೇರ್ ಮೀಟರ್ ಇಂದ ಅಪ್ ಟು 350 ಸ್ಕ್ವೇರ್ ಮೀಟರ್ ಎನಿ ಇದಕ್ಕೆ ಬಂದ್ರು ನಿಮ್ಗೆ 6 ಮನೆ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ತುಂಬಾ ಒಳ್ಳೆ ಆರ್ಡ್ರು. ಈ ಆರ್ಡರ್ಗಳೆಲ್ಲ ಎಲ್ಲ ಅಪ್ರಿಶಿಯೇಟ್ ಮಾಡಬೇಕು. ಎಲ್ಲ ಸಾರ್ವಜನಿಕರು ಎಲ್ಲ ಬ್ಯಾಂಗ್ಳೂರ್ ಬಿಲ್ಡಿಂಗ್ ಬೈಲಾ ಎಂಟೈರ್ಲಿ ಡಿಪೆಂಡ್ ಆಗಿರೋದು ಝೋನಿಂಗ್ ರೆಗ್ಯುಲೇಷನ್ ಮತ್ತೆ ರಿಂಗ್ 1, ರಿಂಗ್ 2, ರಿಂಗ್ 3 ಅಂತ ನಮ್ದು 3 ಪ್ಲಾನಿಂಗ್ ಡಿಸ್ಟ್ರಿಕ್ಟ್ ಬರುತ್ತೆ. 3 ಪ್ಲಾನಿಂಗ್ ಡಿಸ್ಟ್ರಿಕ್ಟ್ಸಲ್ಲಿ ರಿಂಗ್ 1, ರಿಂಗ್ 2 ಫ್ಲಾಟ್ಗಳಿಗೆ ನಾವು 360 ಸ್ಕ್ವೇರ್ ಮೀಟರ್ ಒಳಗಡೆ 360 ಮೋರ್ ದ್ಯಾನ್ 360 ಆ್ಯಂಡ್ ಎಬೋ ಅಪಾರ್ಟ್ಮೆಂಟ್ ಮೊದಲಿಂದನೂ ಕೊಡ್ತಾ ಇದ್ವಿ. ಇದು ಎಲ್ಲಿ ಬರುತ್ತೆ? ಔಟರ್ ರಿಂಗ್ ರೋಡಿಂದ ಒಳಗಡೆ ಬರೋದನ್ನ ನಾವು ರಿಂಗ್ 1, ರಿಂಗ್ 2 ಅಂತ ಕರಿತೀವಿ. ರಿಂಗ್ 3 ಏರಿಯಾ ಔಟ್ಸ್ಕರ್ಟ್ಸಲ್ಲಿ ಏನಿದೆ ಅದಕ್ಕೆ ಮಾತ್ರ 8 ಕಿಚನ್ ನಾವು ಪ್ಲಾನ್ ಅಪ್ರೂವಲ್ ತಗೋಬೇಕು ಅಂದರೆ 8073 ಸ್ಕ್ವೇರ್ ಫೀಟ್ ಲ್ಯಾಂಡ್ ಸೈಟ್ ಏರಿಯಾ ಬೇಕಾಗಿತ್ತು. ಇವಾಗ ಏನಾಗಿದೆ, ಈ ಹೊಸ ಆರ್ಡ್ರಿಂದ 8 ಕಿಚನ್ಗೆ ನಮಗೆ ರಿಂಗ್ 3 360 to 750 ಸ್ಕ್ವೇರ್ ಮೀಟರ್ ಒಳಗಡೆ ಇದ್ರೂ ಕೂಡ ನಮಗೆ ಅಪಾರ್ಟ್ಮೆಂಟ್ 8 ಕಿಚನ್ ಪ್ಲಾನ್ ಸ್ಯಾಂಕ್ಷನ್ ಸಿಗ್ತಾ ಇದೆ. ಈ ಆರ್ಡ್ರಲ್ಲಿ ನಮಗಿರೋ ದೊಡ್ಡ ತೊಂದರೆ ಅಂದರೆ FAR ಫ್ಲೋರ್ ಏರಿಯಾ ರೇಷಿಯೋ. ನಮ್ದು ಅಪ್ ಟು 4000 ಸ್ಕ್ವೇರ್ ಫೀಟ್ 40 ಫೀಟ್ ರೋಡ್ವರೆಗೂ ನಮಗೆ ಸಿಗೋದು ಬಂದು 1.75 FAR. ಸೈಟ್ ಏರಿಯಾ ಬಂದು ಅನ್ಕೊಳ್ಳಿ 30-40 ಅಂದರೆ 1200 ಸ್ಕ್ವೇರ್ ಫೀಟ್ಗೆ ನಮಗೆ ಸಿಗೋದು 2100 ಸ್ಕ್ವೇರ್ ಫೀಟು. 2100 ಸ್ಕ್ವೇರ್ ಫೀಟು ಒಂದು ಫ್ಲೋರ್ ಏರಿಯಾ. ನಮಗೆ ಬಿಲ್ಡಪ್ ಏರಿಯಾ ಬಂದು 900 ಸ್ಕ್ವೇರ್ ಫೀಟ್ ಬಂದಾಗ ಯೂನಿಟ್ ಬಿಲ್ಡಪ್ ಏರಿಯಾ 800 ನಾವು 4 ಫ್ಲೋರ್ಗೂ ಹಂಚೋದಿಕ್ಕಾಗಲ್ಲ, 5 ಫ್ಲೋರ್ಗೆ ಹಂಚೋದಿಕ್ಕಾಗಲ್ಲ. ಇದಕ್ಕೆ ಜನಗಳು ಪ್ರೀಮಿಯಂ FAR ಪರ್ಚೇಸ್ ಮಾಡಬೇಕಾಗುತ್ತೆ. ಪ್ರೀಮಿಯಂ FAR ನ ಯಾವ್ದೋ ಸರ್ಕಾರನೇ ಆಗ್ಲಿ ಇದೇ ಆಗ್ಲಿ ಎಲ್ಲಾ ಜನಗಳ ಹತ್ರನೂ TDR ಸಿಕ್ಕಲ್ಲ. TDR ಸಿಗದೇ ಇರೋ ಕಾರಣಕ್ಕೋಸ್ಕರ ಎಲ್ಲರೂ ವಾಯ್ಡ್ ಹಾಕ್ಬೇಕು. FAR ಏನಿದೆ ಇದಕ್ಕೆ ಗೌರ್ಮೆಂಟ್ ಒಂದು ಸ್ಕ್ವೇರ್ ಮೀಟರ್ಗೆ ಇಷ್ಟು ಅಂತ ಗೌರ್ಮೆಂಟ್ ಫೀಸ್ ಫಿಕ್ಸ್ ಮಾಡಿ ಎಷ್ಟಾಗದಷ್ಟು ಸಾರ್ವಜನಿಕರಿಗೋಸ್ಕರ ಬಡ ಜನಗಳು ಅಂತ ಕನ್ಸಿಡರ್ ಮಾಡಿ 20-30 ಇದೇನು ಅಪ್ ಟು 60 ಸ್ಕ್ವೇರ್ ಮೀಟರ್ 60 to 150 150 to 250 ಏನ್ ಈ ತರ ಕೆಟಗರಿ ಮಾಡಿದಾರೋ ಅದೇ ಕೆಟಗರಿ ವೈಸು FARಗೂ ಕೂಡ ಒಂದು ಕಾಸ್ಟ್ ಅಂತ ಮಾಡಿದ್ರೆ ಎಲ್ಲಾ ಸಾರ್ವಜನಿಕರಿಗೂ ಕೂಡ ಈಗ ನಾವು ಪ್ಲಾನ್ ಸ್ಯಾಂಕ್ಷನ್ ತಗೋತೀವಿ, ವಿಧಿ ಇಲ್ದರೆ ವಾಯ್ಡ್ ತೋರಿಸ್ಕೊಂಡು ನಾವು ತಗೋಬೇಕಾಗತ್ತೆ. ವಾಯ್ಡ್ ತಗೊಂಡಾಗ ಆ ಜಾಗಕ್ಕೆ ಮತ್ತೆ ಇನ್ನೊಂದು ತೊಂದರೆಗಳು ಯಾರೋ ಇವೆ. ವಾಯ್ಡ್ ಅಂತ ತಗೊಂಡಾಗ ಏನಾಗುತ್ತೆ, ಯಾರೋ ಬರ್ತಾನೆ ಇಲ್ಲಿ ವಾಯ್ಡ್ ಇಲ್ಲ ನಾನು ಬಿಲ್ಡಿಂಗ್ ಕಟ್ಟಿದ್ಯಾ, ಮತ್ತೆ ಪ್ರಾಬ್ಲಮ್ಸು. ಅದಕ್ಕೋಸ್ಕರ ಒಂದು ಈ ಸ್ಕ್ವೇರ್ ಮೀಟ್ರಿಗೆ ಏನಿದೆ ಅಪ್ ಟು 60 ಸ್ಕ್ವೇರ್ ಮೀಟರ್ವರೆಗೂ ಈ ಕೆಟಗರಿಗೆ ಒಂದು ಇಷ್ಟು ರೇಟು FARಗೆ ಪರ್ ಸ್ಕ್ವೇರ್ ಮೀಟರ್ ಏರಿಯಾ ಬೇಕಾ? ಅವಶ್ಯಕತೆ ಇದ್ದವನು ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಬೇಕು ಅಂತಾನ, ಏನೋ ಕಟ್ಟೋದ್ರೆ 1 ಲಕ್ಷ 2 ಲಕ್ಷ ಜಾಸ್ತಿ ಆಗುತ್ತೆ, ಕಟ್ಟಿ ತಗೊಬಿಡ್ತಾನೆ. 30-40 ಏನು ಒಂದು 2-3 ಲಕ್ಷ ಜಾಸ್ತಿ ಆಗುತ್ತೆ ಪರ್ ಸ್ಕ್ವೇರ್ ಮೀಟರ್ ವೈಸಲ್ಲಿ. ಇದನ್ನು ಕಟ್ಟಿ ತಗೊಳ್ಳೋದಕ್ಕೆ ಜನ ರೆಡಿ ಇದ್ದಾರೆ. ಸರ್ಕಾರ ಅಧಿಕಾರಿಗಳು ಎಲ್ಲ ಸೇರಿ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಇಷ್ಟೆಲ್ಲ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಅದೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಎಲ್ಲ ಸಾರ್ವಜನಿಕರಿಗೂ ಬೆಂಗಳೂರಲ್ಲಿ ಯಾವುದೇ ರೀತಿ ಬಿಲ್ಡಿಂಗ್ ರಿಲೇಟೆಡ್ ಕಂಪ್ಲೇಂಟ್ಸೇ ಇರಲ್ಲ. ಎಲ್ಲ ಸಾರ್ವಜನಿಕರು ಕೂಡ ಪ್ಲಾನ್ ಪ್ರಕಾರ ಮನೆ ಕಟ್ತಾರೆ. ಈಗ ಒಂದೇ ಒಂದು ಪ್ರಾಬ್ಲಮ್ಮು FARದೊಂದು ಪ್ರಾಬ್ಲಮ್ ಇದೆ. FARನು ಕೂಡ ಕನ್ಕ್ಲೂಷನ್ ಕೊಟ್ಟಿದೆ ಗೌರ್ಮೆಂಟು. FARಗೂ ಕೂಡ ಒಂದು ಕನ್ಕ್ಲೂಷನ್ ಕೊಟ್ರೆ ಎಲ್ಲಾ ರೀತಿನೂ ಉಪಕಾರ ಆಗುತ್ತೆ. ಮೇನ್ಲಿ ಆರ್ಡರ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ರಿಲ್ಯಾಕ್ಸೇಷನ್ ಆಫ್ ಸೆಟ್ ಬ್ಯಾಕ್, ನಂಬರ್ ಆಫ್ ಫ್ಲೋರ್ಸು ನಮಗೆ ಪಾರ್ಕಿಂಗ್ +4 ಫ್ಲೋರ್ಸ್ ಎಲ್ಲಾ ಸೈಟ್ ಮೆಜರ್ಮೆಂಟ್ಗೂ ಸಿಗುತ್ತೆ. ಎನಿ ರೋಡ್ ಬಿಡ್ ಸೆಟ್ ಬ್ಯಾಕ್ ಏರಿಯಾದಲ್ಲಿ ಸ್ಟೇರ್ ಕೇಸ್ ಹಾಕೋದು ಇದು ಮೇಯ್ನು. ಎಲ್ಲ ಏನಾಗುತ್ತೆ ಫ್ರಂಟ್ ಅಲ್ಲಿ ನಾವು 4 ಅಡಿ ಸೆಟ್ ಬ್ಯಾಕ್ ಬಿಟ್ಟಾಗ ಆ ಜಾಗದ ಸ್ಟೇರ್ ಕೇಸ್ ಹಾಕೊಂಡಿರ್ತೀವಿ, ಯಾವ್ದು ಕಂಪ್ಲೇಂಟ್ ಇರಲ್ಲ. ಒಂದೇ ಒಂದು ಮೇನ್ ಪ್ರಾಬ್ಲಮ್ಮು, ಅದನ್ನೇನಾದ್ರೂ ಎಲ್ಲರೂ ಗಮನ ಹರಿಸಿದ್ರೆ ಒಳ್ಳೇದಾಗುತ್ತೆ. ಜನಗಳಿಗೆ ತಲುಪುವಂತ ಆರ್ಡ್ರು, ಜನಗಳಿಗೋಸ್ಕರ ಮಾಡಿರುವಂಥ ಆರ್ಡ್ರು. ಮತ್ತು ಪಾರ್ಕಿಂಗ್ ಫ್ಲೋರ್ ಸ್ಟಿಲ್ ಫ್ಲೋರ್ ಹೈಟ್ನ 3 ಮೀಟ್ರ್ ಮಾಡಿದ್ದಾರೆ. ಇದರಲ್ಲಿರೋ ಒಂದೊಂದು ಲೈನ್ಸು ಕೂಡ ಎಲ್ಲ ಲೈನ್ಸು ಕೂಡ ಜನಗಳಿಗೋಸ್ಕರ ಮಾಡಿರೋದಷ್ಟೇ, ಬೇರೆ ಏನೂ ಇಲ್ಲ. ಈ ಆರ್ಡ್ರನ್ನ ನಮ್ಮ ಬೆಂಗಳೂರಿನಲ್ಲಿ ಸಾರ್ವಜನಿಕರು ಮನೆ ಕಟ್ಟೋ 90 ಭಾಗ, ಆ 90 ಭಾಗ 10 ಭಾಗ ಇದೇ ಫೀಲ್ಡ್ನಲ್ಲಿ ವ್ಯಾಪಾರ ಮಾಡೋ ಬಿಲ್ಡರ್ಸ್ಗಳು ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ
ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಆರ್ಡ್ರ್ ಕಾಪಿ ಬೇಕು ಅಂದವರು ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ, ಈ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಬೇಕು ಅಂದರೆ ನಮ್ಮದು ವಾಟ್ಸಪ್ ನಂಬರ್ ಹಾಕಿದ್ದೀವಿ, ವಾಟ್ಸಪ್ ನಂಬರ್ ಇದು ಮಾಡಿದ್ರೆ ಆರ್ಡ್ರ್ ಕಾಪಿ ಶೇರ್ ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ತಲುಪೋ ರೀತಿ ಇದನ್ನ ಶೇರ್ ಮಾಡಿ. ಇದರಿಂದ ಏನಿದು ಮಾರ್ಕೆಟಿಂಗ್ ದೃಷ್ಟಿಯಲ್ಲ, ಏನೂ ಇಲ್ಲ, ಜನಗಳಿಗೆ ಇದೊಂದು ಇನ್ಫಾರ್ಮೇಷನ್ ಚಾನಲ್ ಟೈಪ್ ಮಾಡ್ಕೊಂಡಿರೋದಷ್ಟೇ. ನಾವು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಇದು ಮಂತ್ಲಿ ಒನ್ಸ್ ಬರ್ಬೋದು, 2 months ಒನ್ಸ್ ಬರ್ಬೋದು. ವೀಡಿಯೋಸ್ಗಳನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ.